ಇವತ್ತು ನಾನಾದ್ರೂ ನೋಡ್ದಂಗೆ ನೆಲಮಂಗಲ ಕ್ಷೇತ್ರದ ಇತಿಹಾಸದಲ್ಲಿ ಇಂಥ ಒಂದು ಜನ ಸಮೂಹ, ಇಂಥ ಒಂದು ಜನಸಾಗರ ಎಂದೆಂದೂ ಕೂಡ ಕಾಣದಂತ ರೀತಿಯಲ್ಲಿ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಸುಮಾರು 35-40 ಸಾವಿರ ಜನ ಒಂದೇ ಕಾರ್ಯಕ್ರಮದಲ್ಲಿ, ಒಂದೇ ವೇದಿಕೆಯಲ್ಲಿ, ಒಂದೇ ಕಡೆ ಸೇರಿರ್ತಕ್ಕಂಥದ್ದು ಇತಿಹಾಸ ಅಂತ ಭಾವಿಸ್ತೀನಿ. ಬಂಧುಗಳೇ, ಈ ರೀತಿಯಾದಂತ ಜನಸಾಗರ ಸೇರ್ಬೇಕಂತಂದ್ರೆ ಸಾಮಾನ್ಯವಾಗಿ ಸಾಧ್ಯವಿಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ, ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ ನೆಲಮಂಗಲದಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಶ್ರೀನಿವಾಸ್ ಅವರು ಮಾಡಿರ್ತಕ್ಕಂಥ ಸಾಧನೆಗಳಿಂದ ಈ ರೀತಿಯಾಗಿ ಜನರು ಇವತ್ತಿಲ್ಲಿ ಹರಿದು ಬಂದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದಿರ. ಸುಮಾರು 800ಕ್ಕೂ ಹೆಚ್ಚು ಕೋಟಿಯಷ್ಟು ಇವತ್ತು ಅನುದಾನಗಳನ್ನ ಕರ್ನಾಟಕ ರಾಜ್ಯದ ಸರ್ಕಾರದ ಕಡೆಯಿಂದ ನೆಲಮಂಗಲ ಕ್ಷೇತ್ರಕ್ಕೆ ಶಂಕುಸ್ಥಾಪನೆ ಅಥವಾ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ನೆಲಮಂಗಲ ಕ್ಷೇತ್ರದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತ ಒಂದು ಸಂಗತಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳೇ. ಅದೇ ರೀತಿಯಲ್ಲಿ ಇವತ್ತು ಈ ದೇಶಾದ್ಯಂತ ನುಡಿದಂತೆ ನಡೆದಂತವ್ರು, ಮಾತು ಕೊಟ್ಟಂತೆ ನಡೆದಂತವ್ರು ಯಾವ್ದಾದ್ರೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರ ಇದ್ರೆ ಅದ್ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಚುನಾವಣೆಯ ಸಂದರ್ಭದಲ್ಲಿ ನಾವು ತಮ್ಮೆಲ್ಲರಿಗೂ ಕೂಡ 5 ಗ್ಯಾರಂಟಿಗಳ ಬಗ್ಗೆ ಆಶ್ವಾಸನೆನ ಕೊಟ್ಟಿದ್ವಿ. ಮನೆ ಮನೆಗೂ ಕೂಡ ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಿದ್ವಿ. ಮನೆ ಯಜಮಾನಿಗೆ 2,000 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ನಾವು ಹಾಕ್ತೀವಿ ಅಂತ ಹೇಳಿದ್ವಿ. ಇಲ್ಲಿರ್ತಕ್ಕಂಥ ತಾಯಂದ್ರನ್ನೆಲ್ಲ ನಾನು ಕೇಳ್ತೀನಿ, ಅಕ್ಕ ನಿಮ್ಮೆಲ್ಲರ ಅಕೌಂಟ್ಗಳಿಗೆ 2,000 ರೂಪಾಯಿ ನಮ್ಮ ಸರ್ಕಾರದ ಕಡೆಯಿಂದ ಬಂದಿದೆಯೋ ಇಲ್ವೋ? ಜೋರಾಗಿ ಕೈ ಎತ್ತೇಳಿ ಬಂದಿದೆಯೋ ಇಲ್ವೋ? ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ ಜಮೆ ಮಾಡಂತ ಕೆಲಸ ಯಾವ್ದಾದ್ರೂ ಸರ್ಕಾರ ಮಾಡಿದ್ರೆ ಅದ್ ನಮ್ ಕಾಂಗ್ರೆಸ್ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೋತೀನಿ. ಅದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಕನಸು, ಮುಖ್ಯಮಂತ್ರಿಗಳ ಒಂದು ಕಲ್ಪನೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7.5 ಕೋಟಿ ಜನರ ಪೈಕಿ ಹೊಟ್ಟೆ ಹಸುವಿನಿಂದ ಯಾರೂ ಕೂಡ ಬಳಲಬಾರದು ಅನ್ನಂತ ಒಂದು ನಿಟ್ಟಿನಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 kg ಅಕ್ಕಿ ಮತ್ತೆ ಅದರ ಜೊತೆಗೆ 5 kg ಅಕ್ಕಿಯ ಪರವಾಗಿ 170 ರೂಪಾಯಿಗಳನ್ನ ಪ್ರತಿ ತಿಂಗಳು ಪ್ರತಿಯೊಬ್ಬರ ಅಕೌಂಟ್ಗೆ ಜಮಾ ಮಾಡಂತ ಕೆಲಸನ ನಮ್ಮ ಸರ್ಕಾರ ಮಾಡಿದೆ. ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಕೇಳ್ತೀನಿ, ಅನ್ನಭಾಗ್ಯ 170 ರೂಪಾಯಿ ನಿಮ್ಮ ಅಕೌಂಟ್ಗಳಿಗೆ ತಿಂಗಳ ಬರ್ತಾ ಇದೆಯೋ ಇಲ್ವೋ? ಕೈ ಎತ್ತೇಳಬೇಕು, ಬರ್ತಾ ಇದೆಯೋ ಇಲ್ವೋ? ಹಿಂದೆಗಡೆ ಬರ್ತಾ ಇದೆಯೋ ಇಲ್ವೋ? ನಮ್ ಸರ್ಕಾರ ಕೊಟ್ಟಿದೆಯೋ ಇಲ್ವೋ? ಅದೇ ರೀತಿಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ, 170 ರೂಪಾಯಿ ಪಡಿತರಿಗೆ, ಮುಖ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ವಿದ್ಯುತ್ತನ್ನ ಉಚಿತ ಮಾಡಬೇಕು ಅಂತೇಳಿ ಮೊದಲು ಕೂಡ ತಿಂಗಳು ಮುಗಿತಾ ಇದ್ದಂಗೆ ಬಿಲ್ ಕಲೆಕ್ಟರ್ ಏನಾದ್ರೂ ಬಂದು ಬಿಲ್ ಕೊಟ್ರೆ ಕರೆಂಟ್ ಬಿಲ್ಲು ಪ್ರತಿಯೊಬ್ರು ಕೂಡ 1,500 ರೂಪಾಯಿ 2,000 ಕರೆಂಟ್ ಕಟ್ಟಬೇಕಾಯ್ತು. ಇವತ್ತು ನಮ್ಮ ಸರ್ಕಾರ ಬಂದಾಗಿಂದ ಪ್ರತಿಯೊಬ್ಬರ ಮನೆಗೂ ಕೂಡ ಉಚಿತವಾಗಿ ವಿದ್ಯುತ್ತನ್ನ ಕೊಡಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಇದು ನಮ್ಮ ಸರ್ಕಾರದ ಹೆಮ್ಮೆ ಇದೆ. ಈ ಎಲ್ಲ ಕೆಲಸಗಳನ್ನ 6 ತಿಂಗಳು, 8 ತಿಂಗಳು, 1 ವರ್ಷ ಅಲ್ಲ, ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಗೆನೆ 1 ತಿಂಗಳೊಳಗಡೆ ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ 2,000 ರೂಪಾಯಿ, 170 ರೂಪಾಯಿ ನಿಮ್ ಖಾತೆಗಳಿಗೆ ಜಮಾ ಮಾಡಂತ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಣ್ಣವರ, DK ಶಿವಕುಮಾರ್ ಅಣ್ಣವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದಂತೆ ಆ ಹೆಮ್ಮೆ ಇವತ್ತು ನಮಗಿದೆ. ಇವತ್ತು ತಾಯಂದ್ರೆಲ್ಲರೂ ಕೂಡ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ತಮ್ಮ ಕೆಲಸಗಳಿಗಾಗಿರ್ಬೋದು, ಕಾರ್ಯಗಳಿಗಾಗಿರ್ಬೋದು, ಬೇರೆ ಬೇರೆ ಧರ್ಮ ಕ್ಷೇತ್ರಗಳಿಗಾಗಿರ್ಬೋದು ಉಚಿತವಾಗಿ ಓಡಾಡಂತ ಕೆಲಸನ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಇಲ್ಲಿರ್ತಕ್ಕಂಥ ಪ್ರಜೆಗಳಿಗೆಲ್ಲರಿಗೂ ಕೂಡ ನಾನೊಂದು ಮಾತು ಹೇಳಕ್ ಬಯಸ್ತೀನಿ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಏನಿದೆ ಅದೆಲ್ಲರೂ ಕೂಡ ಸಾಹುಕಾರರ ಸರ್ಕಾರ.
ಬಂಡವಾಳ ಇರ್ತಕ್ಕಂಥವ್ರು ಸಾಹುಕಾರ್ಗೆ, ಅದಾನಿಗೆ, ಅಂಬಾನಿಗೆ ಕಾಸು ಕೊಡಂತವ್ರು ಯಾರಾದ್ರೂ ಇದ್ರೆ ಅದ್ ಬಿಜೆಪಿಯವರು. ಗ್ರಾಮದಲ್ಲಿರ್ತಕ್ಕಂಥ ರಾಮಕ್ಕನ ಅಕೌಂಟ್ಗೆ, ತಿಮ್ಮಕ್ಕನ ಅಕೌಂಟ್ಗೆ, ಅಕ್ಕಯ್ಯಮ್ಮನ ಅಕೌಂಟ್ಗೆ ಕಾಸು ಕೊಡಂತ ಕೆಲಸ ಯಾವ್ದಾದ್ರು ಮಾಡಿದ್ರೆ ಅದ್ ನಮ್ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಂತದ್ದು. ಗ್ರಾಮಗಳಲ್ಲಿರ್ತಕ್ಕಂಥ ಬಡವರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿರ್ತಕ್ಕಂಥ ಏಕೈಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನಮ್ಮ ಸರ್ಕಾರ ಸಾರ್ವಜನಿಕರಿಗೆಲ್ಲರಿಗೂ ಕೂಡ ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿ ಇವೆಲ್ಲ ಸವಲತ್ತುಗಳನ್ನ ಕೊಟ್ಟಿದ್ರೆ ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಬಿಜೆಪಿ ಅವರಾಗಿರ್ಬೋದು ಅಥವಾ JDS ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಅವ್ರ ಭಾಷಣಗಳಲ್ಲಿ ಏನಂತ ಹೇಳೋದು, ಕಾಂಗ್ರೆಸ್ ಸರ್ಕಾರ ಕೊಡ್ತಿರ್ತಕ್ಕಂಥ ಭಾಗ್ಯಗಳು ಕರ್ನಾಟಕ ರಾಜ್ಯನ ದಿವಾಳಿ ಮಾಡ್ತದೆ, ನಾವು ಕೊಡ್ತಿರ್ತಕ್ಕಂಥ ಭಾಗ್ಯಗಳನ್ನ ದರಿದ್ರ ಭಾಗ್ಯಗಳಂತ ಹೇಳ್ತಾರೆ. ಇವನ್ನೆಲ್ಲ ನೀವು ಒಪ್ಪಕ್ ಸಾಧ್ಯನಾ? ಈ ಭಾಗ್ಯಗಳು ಸರಿ ಇಲ್ಲ ಅಂತ ಹೇಳಿದು ಒಪ್ಪದಕ್ಕೆ ಸಾಧ್ಯನಾ? ಜೋರಾಗಿ ಹೇಳ್ಬೇಕಾಗ್ತದೆ, ಇವೆಲ್ಲ ನಮ್ಮ ಹಕ್ಕು. ಕರ್ನಾಟಕ ರಾಜ್ಯದ ಪ್ರಜೆಗಳು ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆಯ ಪಾಲನ ನೇರವಾಗಿ ನಮಗ್ ಕೊಡಂತ ಕೆಲಸನ ಯಾರಾದ್ರೂ ಮಾಡ್ತಾ ಇದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸ. ಬಂಧುಗಳೇ, ಇವತ್ತು ಅದೇ ನಿಟ್ಟಿನಲ್ಲಿ ನಮ್ಮ ಒಂದು ಹೆಮ್ಮೆ ಏನಂತಂದ್ರೆ, ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಶಾಸಕರಾದಂತ ಸನ್ಮಾನ್ಯ ಶ್ರೀನಿವಾಸ್ ಅವರು ತಾಲೂಕಿನ ಶಾಸಕರಾಗಿ ಆಯ್ಕೆ ಆದ ನಂತರ ಬಹುಶಃ ನಾನಾದ್ರೂ ಅನ್ಕೋತೀನಿ, ಒಂದು ಕ್ಷಣ ಕೂಡ ಬಿಡದೆ ಇದ್ದಂಗೆ ನೆಲಮಂಗಲ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸತತವಾಗಿ ದುಡ್ದಂತ ಕಾರ್ಯಪ್ರವೃತ್ತ ಶಾಸಕರು ಯಾರಾದ್ರೂ ಇದ್ರೆ ಶ್ರೀನಿವಾಸ್ ಅವರಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ತಾವೆಲ್ಲರೂ ಕೂಡ ಸೂಚಿಸಂತ ಕೆಲಸನ ಮಾಡಬೇಕಾಗ್ತದೆ. ಇವತ್ತು ಕ್ಷೇತ್ರಕ್ಕೆ ಕೇವಲ 10 ತಿಂಗಳಲ್ಲಿ 800 ಕೋಟಿ ರೂಪಾಯಿಯಷ್ಟು ಅನುದಾನಗಳನ್ನ ತಂದಿದ್ದಾರೆ. 425 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೆಲಮಂಗಲ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ಒಂದು ಬರಗಾಲದಲ್ಲಿ ನಮ್ಮ ಕೆರೆಗಳೆಲ್ಲ ಕೂಡ ಬತ್ತೋಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಏತ ನೀರಾವರಿ ಯೋಜನೆ ಅಡಿಯಲ್ಲಿ, ಋಷಭಾವತಿ ವ್ಯಾಲಿಯ ವಿ ವ್ಯಾಲಿ ಯೋಜನೆ ಅಡಿಯಲ್ಲಿ ಏತ ನೀರಾವರಿಯಲ್ಲಿ 425 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆರೆಗಳನ್ನ ತುಂಬಿಸಿ ಅಂತರ್ಜಲನ ವೃದ್ಧಿ ಮಾಡಿ ರೈತರ ಬದುಕುಗಳನ್ನ ಬೆಳಗುಗೊಳಿಸಂತ ಕೆಲಸನ ನಿಮ್ಮ ನೆಚ್ಚಿನ ಶಾಸಕರಾದಂತ ಸನ್ಮಾನ್ಯ ಶ್ರೀನಿವಾಸ್ ಅವರು ನೆಲಮಂಗಲ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಅಪಾರವಾದಂತ ಕೊಡುಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅಷ್ಟೇ ಅಲ್ಲ, ನೆಲಮಂಗಲ ಕ್ಷೇತ್ರಕ್ಕೆ ಬೇಕಾದಂತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಾದಂತ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಕಾವೇರಿ ಕುಡಿಯೋ ನೀರಾಗಿರ್ಬೋದು, ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಸತತವಾಗಿ ಹೋರಾಟ ಮಾಡಿ ನಿಮಗೆ ನಿಮ್ಮ ಬಾಗಿಲಿಗೆ ತಂದುಕೊಟ್ಟಂತ ಹೆಮ್ಮೆ, ಕೀರ್ತಿ ಸನ್ಮಾನ್ಯ ಶ್ರೀನಿವಾಸ್ ಅವರಿಗೆ ಈ ಸಂದರ್ಭದಲ್ಲಿ ಸಲ್ಲಬೇಕಾಗ್ತದೆ ಅಂತ ನಾನು ಹೇಳ್ತೀನಿ. ಗ್ರಾಮಗಳಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ನಾವು ಸರ್ಕಾರದ ಭಾಗ್ಯಗಳನ್ನ ಮನೆ ಮನೆಗೆ ತಲುಪಿಸ್ತಾ ಇದೀವೋ ಅದೇ ನಿಟ್ಟಿನಲ್ಲಿ ಹಲವಾರು ವರ್ಷಗಳು ರೈತರು ಓಡಾಡಿ ಹೋರಾಟ ಮಾಡಿ ಅವ್ರಿಗೆ ಪಾವತಿ ಖಾತೆಗಳು, ಈ ಸ್ವತ್ತುಗಳು, ಹಕ್ ಪತ್ರಗಳು, ಸಾಗುವಳಿ ಚೀಟಿಗಳು ಇವೆಲ್ಲವನ್ನು ಕೂಡ ಇವತ್ತು ಈ ಬೃಹತ್ ಸಮಾವೇಶದ ಮುಖಾಂತರವಾಗಿ ಮನೆ ಮನೆಗೆ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ಕೊಡಂತ ಕೆಲಸನ ಇವತ್ತು ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ಬಂಧುಗಳೇ, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅವರ ಬೆಂಬಲಕ್ಕೆ ನಿಂತಿರೋದು ನೋಡಿದ್ರೆ ಬಹುಶಃ ಇವತ್ತು ಕಣ್ಣೆಲ್ಲರಿಗೂ ಕೂಡ ನೋಡಕ್ ಸಾಧ್ಯನೋ ಅಲ್ಲರಿಗೂ ಜನ ಇದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಇಲ್ಲಿ ತಾವೆಷ್ಟು ಜನ ಕೂತಿದ್ದೀರೋ ಇದಕ್ಕೆ 2 ಪಟ್ಟಷ್ಟು ಜನ ಹೊರಗಡೆ ಇನ್ನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇನ್ನ ಕೆಲವೇ ಕ್ಷಣಗಳಲ್ಲಿ
ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ವೇದಿಕೆಯನ್ನ ಬಂದು ಇನ್ನೇನು ಅಲಂಕರಿಸಲಿದ್ದಾರೆ. ಆದ್ರಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲರಲ್ಲಿ ಕೂಡ ಕಡೆಯಲ್ಲೊಂದು ಪ್ರಶ್ನೆ ಕೇಳ್ತೀನಿ. ಈ ಎಲ್ಲ ಸವಲತ್ತುಗಳು ಪ್ರಜೆಗಳಿಗೆ, ಸಾರ್ವಜನಿಕರಿಗೆ ಇರಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವ ಪಕ್ಷನ ಕಾಪಾಡ್ಕೋಬೇಕು? ನಿಮ್ಗೆ ಯಾವ ಪಕ್ಷ ಬೇಕಾಗಿದೆ ಮುಂದಿನ ದಿನಗಳಲ್ಲಿ? ಕೈ ಎತ್ತಿ ತೋರಿಸಿ, ಕೈ ಮೇಲ್ ಮಾಡಿ ತೋರಿಸಿ. ನಿಮ್ಮೆಲ್ಲರ ಬೆಂಬಲ ಇದೆಯಾ? ತಮ್ಮೆಲ್ಲರ ಬೆಂಬಲ, ಆಶೀರ್ವಾದ ಇದೆ ಅಂತ ಕೇಳ್ತಾ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆಮಾಡಿಕೊಂಡು ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾಲ್ಕು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.